ಹಲೋ ಸ್ಟೂಡೆಂಟ್ಸ್, ನಮ್ಮ ಕಲಿಕಾ ಸಲಹೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 7ನೇ ತರಗತಿಯ 4ನೇ ಪಾಠ ಮೈಲಾರ ಮಹಾದೇವ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಾದರೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್, ಶೇರ್ ಮಾಡೋದನ್ನು ಮರೆಯಬೇಡಿ. ಹಾಗಾದರೆ ಇವತ್ತಿನ ಪಾಠದ ಪ್ರಶ್ನೋತ್ತರಗಳನ್ನು ಪ್ರಾರಂಭಿಸೋಣ. ಅಭ್ಯಾಸ ಅ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮೋಟೆಬೆನ್ನೂರು ಎಂಬ ಹಳ್ಳಿ ಯಾವ ಜಿಲ್ಲೆಯಲ್ಲಿದೆ? ಇದಕ್ಕೆ ಉತ್ತರ, ಮೋಟೆಬೆನ್ನೂರು ಎಂಬ ಹಳ್ಳಿಯು ಹಾವೇರಿ ಜಿಲ್ಲೆಯಲ್ಲಿದೆ. ಎರಡನೇ ಪ್ರಶ್ನೆ, ಯಾವ ಬಟ್ಟೆಗಳ ವಿಚಾರ ಯಾವಾಗಲೂ ಮೈಲಾರರ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು? ಇದಕ್ಕೆ ಉತ್ತರ, ಮೈಲಾರರ ಮನಸ್ಸಿನಲ್ಲಿ ಯಾವಾಗಲೂ ಖಾದಿ ಬಟ್ಟೆಗಳ ವಿಚಾರ ಯಾವಾಗಲೂ ಮನಸ್ಸಿನಲ್ಲಿ ಗುನುಗುಡುತ್ತಿತ್ತು. ಮೂರನೇ ಪ್ರಶ್ನೆ, ಮಹಾದೇವನಿಗೆ ಗಾಂಧೀಜಿಯವರೊಡನೆ ಯಾವ ಆಶ್ರಮದಲ್ಲಿ ಇರಬೇಕೆಂಬ ಆಸೆ ಆಯಿತು? ಇದಕ್ಕೆ ಉತ್ತರ, ಮಹಾದೇವನಿಗೆ ಗಾಂಧೀಜಿಯವರೊಡನೆ ಸಾಬರಮತಿ ಆಶ್ರಮದಲ್ಲಿ ಇರಬೇಕೆಂಬ ಆಸೆ ಆಯಿತು. ನಾಲ್ಕನೇ ಪ್ರಶ್ನೆ, ವಿಜಯಪುರ ಜಿಲ್ಲೆಯಲ್ಲಿ ಯಾವ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು? ಇದಕ್ಕೆ ಉತ್ತರ, ವಿಜಯಪುರ ಜಿಲ್ಲೆಯಲ್ಲಿ ಕಲಾದಗಿ ಎಂಬ ಗ್ರಾಮದಲ್ಲಿ ಖಾದಿ ಬಟ್ಟೆಗಳನ್ನು ತಯಾರು ಮಾಡುತ್ತಿದ್ದರು. ಐದನೇ ಪ್ರಶ್ನೆ, 1942ರಲ್ಲಿ ಗಾಂಧೀಜಿಯವರು ಯಾವ ಘೋಷಣೆ ಮಾಡಿದರು? ಇದಕ್ಕೆ ಉತ್ತರ, 1942ರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಘೋಷಣೆ ಮಾಡಿದರು. ಆರನೇ ಪ್ರಶ್ನೆ, ಮಹಾದೇವ್ ಅವರು ಎಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು? ಇದಕ್ಕೆ ಉತ್ತರ, ಮಹಾದೇವ್ ಅವರು ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪಹರಿಸಿದರು. ಇನ್ನು ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮಹಾದೇವ್ ಕಲಾದಗಿ ಎಂಬ ಗ್ರಾಮಕ್ಕೆ ಹೋಗಿ ಏನು ತಿಳಿದುಕೊಂಡರು? ಇದಕ್ಕೆ ಉತ್ತರ, ಮಹಾದೇವ್ ಇವರು ಕಲಾದಗಿ ಎಂಬ ಹಳ್ಳಿಗೆ ಹೋಗಿ ಖಾದಿ ಬಟ್ಟೆಗಳನ್ನು ಹೇಗೆ ತಯಾರಿಸಬೇಕೆಂದು ತಿಳಿದುಕೊಂಡರು ಮತ್ತು ಅವುಗಳ ಬಳಕೆಯನ್ನು ಪ್ರಚಾರ ಮಾಡಿದರು. ಪ್ರಶ್ನೆ 2, ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವರಿಗೆ ಆದ ಶಿಕ್ಷೆ ಏನು? ಇದಕ್ಕೆ ಉತ್ತರ, ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವರಿಗೆ ಸೆರೆಮನೆ ವಾಸದ ಶಿಕ್ಷೆಯಾಯಿತು ಮತ್ತು 6 ತಿಂಗಳು ಸೆರೆಮನೆ ಶಿಕ್ಷೆಯನ್ನು ಅನುಭವಿಸಿದರು. ಪ್ರಶ್ನೆ 3, ಮಹಾದೇವ್ ಮತ್ತು ಸಿದ್ದಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಮಾಡಿದ ಕೆಲಸಗಳೇನು? ಇದಕ್ಕೆ ಉತ್ತರ, ಮಹಾದೇವ್ ಮತ್ತು ಸಿದ್ದಮತಿ ಇಬ್ಬರು ಸೇವಾಶ್ರಮದ ಸಂಚಾಲಕರಾಗಿ ಚರಕದಿಂದ ನೂಲು ತೆಗೆಯುವುದು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಇವುಗಳನ್ನು ಹಳ್ಳಿಯ ಜನರಿಗೆ ಹೇಳಿಕೊಡಲು ಪ್ರಾರಂಭಿಸಿದರು. 4ನೇ, ಮಹಾದೇವ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದು ಏಕೆ? ಇದಕ್ಕೆ ಉತ್ತರ, ಮಹಾದೇವ್ ಇವರು ಖಜಾನೆಯ ಬೀಗ ಮುರಿಯುವಾಗ ಅಲ್ಲಿ ಅಡಿಗೆ ಕುಳಿತಿದ್ದ ಒಬ್ಬ ಪೊಲೀಸ್ ಇವರ ಎದೆಗೆ ಗುಂಡು ಹೊಡೆದ, ಆದ್ದರಿಂದ ಇವರು ರಕ್ತದ ಮಡುವಿನಲ್ಲಿ ಬಿದ್ದರು. ಇನ್ನು ಅಭ್ಯಾಸ ಇ, ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಮಹಾದೇವ್ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಮಾಡಿದ ಕಾರ್ಯಗಳು ಯಾವುವು? ಇದಕ್ಕೆ ಉತ್ತರ, ಮಹಾದೇವ್ ಅವರು ಜೈಲಿನಿಂದ ಬಿಡುಗಡೆಯಾದ ಮೇಲೆ ಆರೋಗ್ಯದ ಕಾಳಜಿ ಉಂಟಾಗಿ ವ್ಯಾಯಾಮವನ್ನು ಕಲಿತರು, ಔಷಧಗಳ ಶಸ್ತ್ರಾಭ್ಯಾಸ ಮಾಡಿದರು, ಹಳ್ಳಿಗರ ಸೇವೆ ಮಾಡಲು ಸೇವಾ ಆಶ್ರಮವನ್ನು ಆರಂಭಿಸಿದರು, ಪ್ರಕೃತಿ ಚಿಕಿತ್ಸೆ, ವ್ಯಾಯಾಮ ಇವುಗಳನ್ನು ಹಳ್ಳಿ ಜನರಿಗೆ ಹೇಳಿಕೊಟ್ಟರು. ಪ್ರಶ್ನೆ 2, ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಏನು ಮಾಡಬೇಕೆಂದು ಮಹಾದೇವ್ ಯೋಚಿಸಿದರು? ಇದಕ್ಕೆ ಉತ್ತರ, ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿದ್ದ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಆಡಳಿತ ನಡೆಸುವುದನ್ನು ಅಸಾಧ್ಯ ಎನಿಸಬೇಕಾಗಿತ್ತು. ಹೀಗಾಗಿ ಅವರು ತಮ್ಮ ಸಂಗಡಿಗರೊಂದಿಗೆ ಸವಣೂರು ರೈಲು ನಿಲ್ದಾಣವನ್ನು ಸುಟ್ಟು ಹಾಕಿದರು, ಹೊನ್ನತ್ತಿ ಎಂಬಲ್ಲಿ ಪೊಲೀಸರ ಬಂದೂಕುಗಳನ್ನು ಅಪಹರಿಸಿದರು, ಬಾಳೆಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟು ಹಾಕಿದರು. ಪ್ರಶ್ನೆ 3, ಹೊಸ ರೀತಿಯಲ್ಲಿ ನಡೆದ ಘಟನೆಗಳು ಯಾವುವು? ಇದಕ್ಕೆ ಉತ್ತರ, ಹೊಸ ರೀತಿಯಲ್ಲಿ ಅನೇಕ ಘಟನೆಗಳು ನಡೆದವು. ಅವುಗಳಲ್ಲಿ ಬಲವಂತವಾಗಿ ಕಂದಾಯ ವಸೂಲಿ ಮಾಡಿ ಜನರನ್ನು ಹಿಂಸಿಸುತ್ತಿದ್ದರು, ಕಂದಾಯ ಕೇಂದ್ರವನ್ನು ಆಕ್ರಮಿಸಿಕೊಳ್ಳುವ ನಿರ್ಧಾರವಾಯಿತು, ಪತ್ನಿ ಮತ್ತು ಮಗಳನ್ನು ಹುಬ್ಬಳ್ಳಿ ಇಲ್ಲಿಗೆ ಕಳಿಸಿದರು. 1943 ಏಪ್ರಿಲ್ 1ರಂದು ಬೆಳಗ್ಗೆ 3 ಗಂಟೆಗೆ ಖಜಾನೆಗೆ ಮುತ್ತಿಗೆಯನ್ನು ಹಾಕಿದರು. ಇನ್ನು ಅಭ್ಯಾಸ ಇ, ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಮೊದಲನೇ ವಾಕ್ಯ, ಪ್ರಾಥಮಿಕ ಶಿಕ್ಷಣದ ನಂತರ
ವಿದ್ಯಾಭ್ಯಾಸಕ್ಕಾಗಿ ಮಹಾದೇವ್ ಡ್ಯಾಶ್ ಶಾಲೆಗೆ ಹೋದರು. ಇದನ್ನು ಹಂಸಭಾವಿ ಶಾಲೆಗೆ ಹೋದರು ಎಂದು ಬರೆಯಬೇಕು. ಎರಡನೇದು, ಮಹಾದೇವ್ ಡ್ಯಾಶ್ ಚಳವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದರು. ಇದಕ್ಕೆ ಉತ್ತರ ದಂಡಿ ಸತ್ಯಾಗ್ರಹ. ಮೂರನೆಯದು, ಹಾವೇರಿ ಜಿಲ್ಲಾ ಹೊಸರೀತಿಯಲ್ಲಿದ್ದ ಸರ್ಕಾರದ ಕೇಂದ್ರ ಡ್ಯಾಶ್ ವಸೂಲಿ ಮಾಡುತ್ತಿತ್ತು. ಇದಕ್ಕೆ ಕಂದಾಯ ವಸೂಲಿ ಮಾಡುತ್ತಿತ್ತು ಎಂದು ಭರ್ತಿ ಮಾಡಬೇಕು. ಇನ್ನು ಅಭ್ಯಾಸವು ಸ್ವಾತಂತ್ರ್ಯ ಚಳವಳಿಗೆ ಸಂಬಂಧಪಟ್ಟ 10 ಪದಗಳನ್ನು ಬರೆಯಿರಿ. ಇದಕ್ಕೆ ಉತ್ತರ 1947ಕ್ಕಿಂತ ಮೊದಲು ನಮ್ಮ ಭಾರತ ದೇಶವನ್ನು ಬ್ರಿಟಿಷರು ಆಳುತ್ತಿದ್ದರು. ಜನರನ್ನು ಹಿಂಸಿಸಿ ಕಂದಾಯಗಳನ್ನು ವಸೂಲಿ ಮಾಡುತ್ತಿದ್ದರು. ಇದನ್ನೆಲ್ಲವನ್ನು ಗಮನಿಸಿದ ನಮ್ಮ ಭಾರತೀಯ ಸ್ವತಂತ್ರ ಚಳವಳಿ ಹೋರಾಟಗಾರರಲ್ಲಿ ಮೊದಲನೆಯರಾದ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅನೇಕ ಅಸಹಕಾರ ಚಳವಳಿಗಳು ನಡೆದವು. ಅವುಗಳಲ್ಲಿ ದಂಡಿ ಸತ್ಯಾಗ್ರಹವು ಒಂದು. ಈ ಚಳವಳಿಯಲ್ಲಿ ಭಾಗವಹಿಸಿದವರಿಗೆ ಸೆರೆಮನೆವಾಸದ ಶಿಕ್ಷೆಯಾಯಿತು. 1947ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ, ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಈ ಘೋಷಣೆಯ ಪರಿಣಾಮವಾಗಿ 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಈ ಚಳವಳಿಯಲ್ಲಿ ಭಾಗವಹಿಸಿದ ಮಹನೀಯರಲ್ಲಿ ಮೈಲಾರ ಮಹಾದೇವ್ ಕೂಡ ಒಬ್ಬರು. ಇನ್ನು ಅಭ್ಯಾಸವು ಕೆಳಗೆ ಸೂಚಿಸಿರುವ ಊರುಗಳು ಯಾವ ಜಿಲ್ಲೆಯಲ್ಲಿವೆ ಎಂಬುದನ್ನು ಬರೆಯಿರಿ. ಮೊದಲನೆಯದು ಮೋಟೆಬೆನ್ನೂರು, ಇದು ಹಾವೇರಿ ಜಿಲ್ಲೆಯಲ್ಲಿದೆ. ಎರಡನೇದು ಹೊಸರಿತ್ತಿ, ಇದು ಹಾವೇರಿ ಜಿಲ್ಲೆಯಲ್ಲಿದೆ. ಮೂರನೆಯದು ಕಲಾದಗಿ, ಇದು ವಿಜಯಪುರ ಜಿಲ್ಲೆಯಲ್ಲಿದೆ. ಇನ್ನು ಕೆಳಗೆ ಸೂಚಿಸಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿರಿ. ಮೊದಲನೇ ಪದ ಸ್ವತಂತ್ರ. ಮಹಾತ್ಮ ಗಾಂಧೀಜಿಯವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ಎರಡನೇ ಪದ ಆಡಳಿತ. 1947ಕ್ಕಿಂತ ಮೊದಲು ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದರು. ಮೂರನೆಯದು ದೇಶಭಕ್ತ. ಮೈಲಾರ ಮಹಾದೇವ್ ಕೂಡ ಒಬ್ಬ ಅಪ್ಪಟ ದೇಶಭಕ್ತರು. ನಾಲ್ಕನೇದು ಅಸಹಕಾರ. ಗಾಂಧೀಜಿಯವರ ನೇತೃತ್ವದಲ್ಲಿ ಅನೇಕ ಅಸಹಕಾರ ಚಳವಳಿಗಳು ನಡೆದವು. ಚಳವಳಿ ಅನೇಕ ಸ್ವತಂತ್ರ ಹೋರಾಟಗಾರರ ಚಳವಳಿಯ ಪರಿಣಾಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಸರಿ, ಹಾಗಾದರೆ ಸ್ಟೂಡೆಂಟ್, ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.